ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೀನರಿಗೆ ಜ್ಞಾನವು ಮತ್ತು ಯಥಾರ್ಥರಿಗೆ ಸರಳ ಮಾರ್ಗದರ್ಶಕ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾನು ಮಾತನಾಡುವುದು ದೀನತೆಯ ಬಗ್ಗೆ ಮತ್ತು ಯಥಾರ್ಥತೆಯ ಬಗ್ಗೆ. ಪ್ರಿಯರೇ, ಇವತ್ತು ಅನೇಕ ಜನರು ದೀನ ಆಗೋಲಕ್ಕೆ ಅವರಿಗೆ ಮನಸ್ಸು ಆಗೋದಿಲ್ಲ. ಅದಕ್ಕೆ ಕುಟುಂಬದಲ್ಲಿ ಅವರು ದೀನ ಆಗಲ್ಲ, ಸೇವೆಯಲ್ಲಿ ದೀನ ಆಗಲಿಕ್ಕೆ ಆಗೋದಿಲ್ಲ, ಈ ವ್ಯಾಪಾರ ಸ್ಥಳದಲ್ಲಿ ಅವರು ದೀನ ಆಗಲ್ಲ. ಅದಕ್ಕೆ ಅವರಿಗೆ ಜ್ಞಾನ ಬರಲ್ಲ. ಪ್ರಿಯರೇ, ಅದಕ್ಕೆ ನಾನು ಇವತ್ತು ಮಾತನಾಡೋದು ದೀನತೆ. ಯೇಸು ಹೇಳ್ತಾ ಇದ್ದಾನೆ, ನೀನು ದೀನ ಯಾವಾಗ ಆಗುತ್ತಿ, ನಿನ್ನ ಕುಟುಂಬದಲ್ಲಿ ನಿನ್ನ ಜ್ಞಾನ ಬರುತ್ತದೆ. ನಿನ್ನ ಸೇವೆ ಹೇಗೆ ಮಾಡಬೇಕಂತ ದೇವರು ನಿನ್ನ ಜ್ಞಾನ ಕೊಡುತ್ತಾನೆ. ನೀನು ದೀನನಾಗಿದ್ದರೆ ವ್ಯಾಪಾರ ಹೇಗೆ ಮಾಡಬೇಕಂತ ಅದು ಜ್ಞಾನ ನಿನಗೆ ಬರುತ್ತದೆ. ಈ ಲೋಕದ ಜ್ಞಾನ ಅಲ್ಲ, ಅದು ದೈವಿಕ ದೇವರ ಜ್ಞಾನ ನಿನಗೆ ಕೊಡಲ್ಪಡುತ್ತದೆ. ಯಾವಾಗ ನೀನು ಎಲ್ಲೆಲ್ಲಿ ದೀನ ಆಗುತ್ತಿ ಆ ಸ್ಥಳದಲ್ಲಿ ಮೇಲಕ್ಕೆ ಎತ್ತಲ್ಪಡುತ್ತದೆ. ನೀನು ಯಾವಾಗ ನೀನು ದೀನ ಆಗೋದಿಲ್ಲ, ಅವಾಗ ನೀನು ಎತ್ತಲ್ಪಡ್ಲಕ್ಕೆ ಆಗೋದಿಲ್ಲ. ನೀನು ಮೂರ್ಖತ ಕಾರ್ಯಗಳನ್ನು ಮಾಡ್ತೀವಿ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ ಅಲ್ಲಿ, ದೀನರಿಗೆ ಜ್ಞಾನ ಬರುತ್ತದೆ ಅಂತ. ನೀನು ದೀನವಾಗು. ಯಾವಾಗ ನೀ ದೀನ ಆಗುತ್ತಿ ಅವಾಗ ನೀನು ಯಥಾರ್ಥ, ಯಾವಾಗ ದೀನ ಆಗುತ್ತಿ ಅವಾಗ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಆಗುತ್ತದೆ. ಅದಕ್ಕೆ ದೀನ ಆಗಬೇಕು. ನಾವು ದೀನ ಯಾವಾಗ ಆಗುತ್ತೇವೆ, ನಮ್ಮ ಜೀವಿತ ಸುಂದರ ಮಾರ್ಗದಲ್ಲಿ ನಡೆಯುತ್ತದೆ. ಮತ್ತು ಎರಡನೇದು, ನಾವು ಯಥಾರ್ಥ ಆಗಿರಬೇಕು. ಎಲ್ಲ ಮನುಷ್ಯರಿಗೆ ಕುಟುಂಬದಲ್ಲಿ ಯಥಾರ್ಥ ಆಗಿರಬೇಕು, ಸೇವೆಯಲ್ಲಿ ಯಥಾರ್ಥ ಆಗಿರಬೇಕು, ಮತ್ತು ವ್ಯಾಪಾರ ಸ್ಥಳದಲ್ಲಿ ಯಥಾರ್ಥ ಆಗಿರಬೇಕು. ನಾವು ಎಲ್ಲೆಲ್ಲಿ ಹೋಗುತ್ತೇವೆ ಯಥಾರ್ಥ ಯಾವಾಗ ಆಗುತ್ತೇವೆ ಆವಾಗ ನಮಗೆ ಮಾರ್ಗವನ್ನು, ಅದು ದೇವರ ಮಾರ್ಗವನ್ನು ನಮಗೆ ತೋರಿಸಲ್ಪಡುತ್ತದೆ. ಯಾವಾಗ ನಾವು ಯಥಾರ್ಥ ಆಗೋದಿಲ್ಲವೋ ಆವಾಗ ನಮಗೆ ಮಾರ್ಗವನ್ನು ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ವ್ಯಾಪಾರ ಸ್ಥಳದಲ್ಲಿ ಮಾರ್ಗವನ್ನು ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ, ಸೇವೆ ವಿಷಯದಲ್ಲಿ ಮಾರ್ಗ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ, ಯಾವ ವಿಷಯದಲ್ಲಿ ನಮಗೆ ಮಾರ್ಗ ಆಗೋದಿಲ್ಲ. ಪ್ರಿಯರೇ, ಅದಕ್ಕೆ ನಾವು ಯಥಾರ್ಥವಾಗಿರ್ಬೇಕು. ನಮ್ಮ ಹೃದಯದಲ್ಲಿ ಕಾಟಾಚಾರಕ್ಕೆ ನಾವು ಏನೇನು ಮಾಡಬಾರ್ದು. ನಮ್ಮ ಹೃದಯವು ಯಥಾರ್ಥವಾಗಿರಬೇಕು. ಎಲ್ಲವನ್ನು ಬಚ್ಚಿಟ್ಟುಕೊಂಡು ನಾನು ಮಾಡ್ತೀನಂತ ಅದು ಆಗೋದಿಲ್ಲ. ನಾವು ಯಥಾರ್ಥ, ದೇವರಿಗೆ ಯಥಾರ್ಥ ಯಾರು ಇರ್ತಾರೋ ಅವರು ಆತನಿಗೆ ಇಷ್ಟವುಳ್ಳವರಾಗಿರ್ತಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀನು ದೀನ ಆಗಿದ್ದರೆ ನಿನಗೆ ಜ್ಞಾನ ಬರುತ್ತದೆ, ಯಥಾರ್ಥ ಆಗಿದ್ದರೆ ನಿನಗೆ ಸರಳ ಮಾರ್ಗ ತೋರಿಸುತ್ತದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದಿರ್ಬೋದು, ಯಾವ ದೇಶದಲ್ಲಿ ಇದಿರ್ಬೋದು, ನನಗೆ ಗೊತ್ತಿಲ್ಲ. ನೀನು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಂದರೆ ಮೊದಲನೇದು ನೀನು ದೀನ ಆಗಬೇಕು. ಯಾವಾಗ ನೀನು ದೀನ ಆಗುತ್ತಿ ಎಲ್ಲ ಸ್ಥಳದಲ್ಲಿ ನೀನು ಉನ್ನತ ಸ್ಥಾನಕ್ಕೆ ಎತ್ತಲ್ಪಡುತ್ತೀವಿ. ಬೈಬಲ್ ಹೇಳುತ್ತದೆ, ಯಥಾರ್ಥರಿಗೆ, ದೀನರಿಗೆ ಆತನ ಕೃಪೆ, ಯೇಸುವಿನ ಕೃಪೆ ಹೆಚ್ಚಾಗುತ್ತದೆ ಅಂತ ಬೈಬಲ್ ಬರುತ್ತದೆ. ಅದಕ್ಕೆ ನೀನು ದೀನ ಆಗಬೇಕು. ನಾನು ನೀನು ಇಡೀ ಲೋಕವನ್ನು ದೀನ ಆದರೆ ನಮ್ಮ ಲೋಕವನ್ನೇ ಸುಂದರವಾಗುತ್ತದೆ, ನಮ್ಮ ಜೀವಿತ ಸುಂದರ ಆಗುತ್ತದೆ, ನಮ್ಮ ಕುಟುಂಬ ಸುಂದರ ಆಗುತ್ತದೆ, ನಮ್ಮ ಸೇವೆ, ಕೆಲಸ, ಕಾರ್ಯಗಳು ನಾವು ಏನೇನು ಮಾಡುತ್ತೇವೆ ಎಲ್ಲವೂ ಸುಂದರ ಆಗಲಿಕ್ಕೆ ಅವಾಗ ಶಕ್ತಿ ಉಳ್ಳ ಕಾರ್ಯ ನಮ್ಮ ಜೀವಿತದಲ್ಲಿ ಆಗುತ್ತದೆ. ಅದಕ್ಕೆ ನಾವು ದೀನ ಆಗಬೇಕು. ಎರಡನೇದು, ನಾವು ಯಥಾರ್ಥ ಆಗಿರಬೇಕು. ಎಲ್ಲ ವಿಷಯದಲ್ಲಿ ನಾವು ಯಥಾರ್ಥ ಆಗಿದ್ದರೆ ದೇವರು ಯಥಾರ್ಥರಿಗೆ ಇಷ್ಟ ಉಳ್ಳತನ. ಅದಕ್ಕೆ ದೇವರು, ಯಾವಾಗ ನಾವು ಯಥಾರ್ಥವಾಗಿರುತ್ತೇವೆ ಆವಾಗ ದೇವರು ನಮ್ಮನ್ನು ಮಾರ್ಗ ತೋರಿಸುತ್ತಾನೆ. ಯಾವಾಗ ನಾವು ಯಥಾರ್ಥವಾಗಿರುತ್ತೇವೆ ದೇವರು ನಮಗೆ ನಡೆಸುತ್ತಾನೆ. ಯಾವಾಗ ನಾವು ಯಥಾರ್ಥವಾಗಿರುತ್ತೇವೆ ನಮಗೆ ಸುಂದರವಾದ ಮಾರ್ಗವನ್ನು ತೆರೆಯುತ್ತಾನೆ. ಅದಕ್ಕೆ ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಯೇಸು ನಾಮದಲ್ಲಿ. ಆಮೀನ್.